ತಂದೆಯಾಗಿರ್ತಕ್ಕಂಥ ಶ್ರೀ ಮಾರುತಿ ಕುಲುಗುಡೆ, ತಾಯಿಯಾಗಿರ್ತಕ್ಕಂಥ ಶ್ರೀ ಗೋದಾವರಿ, ಇವರ ಇಬ್ಬರ ಒಂದು ಅದ್ಭುತವಾಗಿರ್ತಕ್ಕಂತಹ ಮೂರ್ತಿಗಳಿಂದ ಅವರ ಉದರದಿಂದ ಜನಿಸಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರತಿಭೆ ನಮ್ಮ ಅಪ್ಪ ಸಾಹೇಬಣ್ಣ ಕುಲುಗುಡೆಯವರು. ಇವರು ಅವರ ತಂದೆ ಮತ್ತು ತಾಯಿಗೆ 12 ಜನ ಮಕ್ಕಳು. 12 ಜನ ಮಕ್ಕಳಲ್ಲಿ 6ನೆಯ ಮಗನಾಗಿ ಜನ್ಮವನ್ನ ತಾಳಿರ್ತಕ್ಕಂಥವ್ರು. ಇವರಲ್ಲಿ 6 ಜನ ಗಂಡು ಮಕ್ಕಳು ಜೊತೆಗೆ 5 ಜನ ಹೆಣ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ವಿದ್ಯೆಯನ್ನ ಕೊಟ್ಟು ಅವರಿಗೆ ಒಳ್ಳೆ ತರನಾಗಿ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿರ್ತಕ್ಕಂಥ ಶ್ರೇಯಸ್ಸು ಯಾರಿಗಾದರೂ ಸಲ್ಲಿದ್ರೆ ಅದು ನಮ್ಮ ಅಪ್ಪ ಸಾಹೇಬಣ್ಣ ಕುಲುಗುಡೆ ಅವರ ಹೆತ್ತ ತಂದೆ ತಾಯಿಗಳಿಗೆ ಈ ಮಾತು ಸಲ್ಲಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥ ಅದ್ಭುತ ಮೂರ್ತಿಗಳವರು. ಇಂಥ ಮಗನಿಗೆ ಜನ್ಮವನ್ನ ಕೊಟ್ಟು ಇವತ್ತು ಸಾವಿರಾರು ಜನರ ಬಾಳಿಗೆ ಬೆಳಕನ್ನ ನೀಡುವಂತಹ ಒಂದು ಕಾಯಕದಲ್ಲಿ ತೊಡಗಿಸುವಂತಹ ಒಂದು ಕಾಂಕರ್ಯವನ್ನ ಮೆರೆದಿರ್ತಕ್ಕಂಥ ಶ್ರೇಯಸ್ಸು ಸಲ್ಲಬೇಕಾಗಿದ್ದು ಅವರಿಬ್ಬರು ದಂಪತಿಗಳಿಗೆ. ಸೊ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಇವರು ಮೂಲತಃ ಇವರ ತಂದೆ ಇರಬೇಕಾದ್ರೆ 3 ಎಕರೆ ಇವ್ರದ್ದು ಭೂಮಿ. ಇವರು ಮೂಲ ಕೃಷಿಕರಾಗಿ ಯಾವ ಉದ್ಯಮಕ್ಕೂ ಕೂಡ ಬಂದಿರಲಿಲ್ಲ. ಕೃಷಿಕರಾಗಿ ಹೊಲದಲ್ಲೇ ಕಾಲಕ್ಕೆ ಒಂದು ಕಾರ್ಯವನ್ನ ಮಾಡ್ತಾ ಈ 12 ಜನ ಮಕ್ಕಳನ್ನ ಬಹಳ ಅದ್ಭುತವಾಗಿ ಬೆಳೆಸಿ ತದನಂತರದಲ್ಲಿ ಏನಪ್ಪಾ ಅಂತಂದ್ರೆ ಆರ್ಥಿಕವಾಗಿ ಅಷ್ಟೊಂದು ಸಬಲರು ಕೂಡ ಇರಲಿಲ್ಲ. ಮಧ್ಯಮ ವರ್ಗದಿಂದ ಒಂದು ಮಧ್ಯಮವಾಗಿ ಆರ್ಥಿಕ ವ್ಯವಸ್ಥೆ ಇತ್ತು. ಅಂಥದ್ರಲ್ಲೂ ಕೂಡ ಕೃಷಿಯನ್ನ ನಂಬಿಕೊಂಡು 12 ಜನ ಮಕ್ಕಳನ್ನ ಬೆಳೆಸಿದ್ರು. ತದನಂತರದಲ್ಲಿ ಇವತ್ತಿನ ಸತ್ಕಾರ ಮೂರ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಪ್ಪ ಸಾಹೇಬಣ್ಣ ಕುಲುಗುಡೆ ಅವರು 6ನೆಯ ಮಗನಾಗಿ ಜನಿಸಿ ಇವರು ಶಿಕ್ಷಣವನ್ನ BA ಪದವಿಯನ್ನ ಪಡೆದಿರ್ತಕ್ಕಂಥವ್ರು. ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಇವರಿಗೆ ಧರ್ಮ ಪತ್ನಿಯಾಗಿ ಶ್ರೀಮತಿ ಸುನಂದಾ ಮೇಡಮ್ ರವರು ಪಾದಾರ್ಪಣೆಯನ್ನ ಮಾಡಿದ ನಂತರ ನಮ್ಮ ಅಪ್ಪ ಸಾಹೇಬಣ್ಣ ಕುಲುಗುಡೆ ಅವರ ಒಂದು ಚಾಣಾಕ್ಷತೆ ಏನಿತ್ತು, ಏನೊಂದು ಜನಸೇವೆ ಇತ್ತು, ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಸೇವೆ ಇತ್ತು, ಅದು ಇಮ್ಮಡಿಗೊಳ್ತಾ ಹೋಯ್ತು. ತದನಂತರದಲ್ಲಿ ಇವರ ಉದರದಲ್ಲಿ ಹಿರಿಯರಾಗಿರ್ತಕ್ಕಂಥ ರಾಹುಲ್ ಅವರು, 2ನೇದವರು ಹರೀಶ್ ಅವರು, ತದನಂತರ ಮಗಳಾಗಿ ಚೇತನಾ ಅವರಿಗೆ 3 ಮಕ್ಕಳಿಗೆ ಜನ್ಮವನ್ನ ಎತ್ತು. ಸೊ ಅವರನ್ನು ಕೂಡ ಸಮಾಜಮುಖಿ ಸೇವೆಯಲ್ಲೇನೇ ಬಳಸಿಕೊಂಡು ಬಹಳ ಅದ್ಭುತವಾಗಿ ಉದ್ಯಮವನ್ನ ಈ ರಾಯಭಾಗದಲ್ಲಿ ಉದ್ಯಮವನ್ನ ಪ್ರಾರಂಭಿಸಿದ್ರು. ಮೊಟ್ಟ ಮೊದಲಿಗೆ ಅವರ ತಾಯಿ ಹೆಸರಿನಲ್ಲಿ ಗೋದಾವರಿ ಪೆಟ್ರೋಲ್ ಪಂಪ್ ಅನ್ನ ಇದರ ರಾಯಭಾಗದೊಳಗಡೆ ಸ್ಥಾಪಿಸಿ ತಮ್ಮ ಸಮಾಜಮುಖಿಯಾಗಿರ್ತಕ್ಕಂಥ ಸೇವೆಯನ್ನ ಪ್ರಾರಂಭಿಸಿದರು. ತದನಂತರ ಬೋರ್ವೆಲ್ ಗಾಡಿಗಳನ್ನ ತೆಗೆದುಕೊಂಡು ಬಂದು ಈ ಭಾಗದಲ್ಲಿ ನೀರಾವರಿ ವ್ಯವಸ್ಥೆಗೆ ಪೂರಕವಾಗುವಂತಹ ಬೋರ್ವೆಲ್ ಒಂದು ಸೇವೆಯನ್ನು ಕೂಡ ಈ ಭಾಗದಲ್ಲಿ ಮಾಡತೊಡಗಿದರು. ಇವರ ಒಂದು ಸೇವೆಗೆ ಮೆಚ್ಚಿ ಇವತ್ತಿನ ಸಮಾಜ ಅವರನ್ನ ಗುರುತಿಸಿ ಅವರು ಮೊಟ್ಟ ಮೊದಲಿಗೆ ಏನಪ್ಪಾ ಅಂತಂದ್ರೆ ಈ ಸಮಾಜದ ಮುಖಿ ಸೇವೆಯನ್ನ ತಮ್ಮನ್ನು ತಾವು ಸೇವೆಯಲ್ಲಿ ತೊಡಗಿಸಿಕೊಳ್ಳೋದ್ರ ಜೊತೆಗೆ ಬೇರೆ ಬೇರೆ ಕೆಲವು ಕ್ಷೇತ್ರಗಳಲ್ಲೂ ಕೂಡ ಕಾರ್ಯವನ್ನ ಮಾಡತೊಡಗಿದರು. ಮೊಟ್ಟ ಮೊದಲಿಗೆ ಕುಡ್ಚಿಯಲ್ಲಿ ಒಂದು ಬೆಲ್ಲದ ಪೌಡರ್ ತಯಾರಿಕೆಯ ಒಂದು ಫ್ಯಾಕ್ಟರಿಯನ್ನ ಸ್ಥಾಪಿಸೋದ್ರ ಜೊತೆಗೆ ಅದರ ಸಂಸ್ಥಾಪಕರಾಗಿ ಜೊತೆಗೆ ಅದರ ನಿರ್ದೇಶಕರಾಗಿ ಕೂಡ ಇವತ್ತಿಗೂ ಕೂಡ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಇದ ನಮ್ಮ ರಾಯಭಾಗದ KLE ಸಂಸ್ಥೆಯ ಅದರ ವಿಶೇಷವಾಗಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ರಾಯಭಾಗದ ಈ ಒಂದು ಲೋಕಲ್ ಬಾಡಿಯ ಇವತ್ತಿಗೂ ಕೂಡ ಪ್ರಸ್ತುತವಾಗಿ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ರಾಯಬಾಗ್ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ತದನಂತರದಲ್ಲಿ ಬೆಳಗಾವಿ ಇವರ ಒಂದು ಚಾಣಾಕ್ಷತೆಯನ್ನ ಮೆಚ್ಚಿ ಅದೇ ಕಾಂಗ್ರೆಸ್ ಪಕ್ಷ ಬೆಳಗಾವಿ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ನ ಖಜಾಂಚಿಯಾಗಿ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ತದನಂತರದಲ್ಲಿ 2005ರಲ್ಲಿ ಪ್ರಪ್ರಥಮ ಬಾರಿಗೆ ಇವರು DCC ಬ್ಯಾಂಕ್ನಲ್ಲಿ ತಮ್ಮ ಸೇವೆಯನ್ನ ಮಾಡತೊಡಗಿದ್ರು. ಇವರ ಸೇವೆಯನ್ನ ಮೆಚ್ಚಿ 2005ರಿಂದ ಸತತವಾಗಿ ಇಲ್ಲಿಯವರೆಗೂ ಸತತ 20 ವರ್ಷಗಳವರೆಗೆ ಡೈರೆಕ್ಟರ್ ಆಗಿ ಇವರನ್ನ ನೇಮಕವನ್ನ ಮಾಡಿರ್ತಕ್ಕಂಥದ್ದು. ಆತ್ಮೀಯರೇ, 1 ಅಲ್ಲ 2 ಅಲ್ಲ 4 ಬಾರಿ ಡೈರೆಕ್ಟರ್ ಆಗಿ ನಿರ್ದೇಶಕರಾಗಿ ಒಂದು DCC ಬ್ಯಾಂಕ್ ನಿರ್ದೇಶಕರಾಗಿ ಅವರನ್ನು ನೇಮಕಗೊಳಿಸಿದ್ರು. ಅದರಲ್ಲಿ ಮೊಟ್ಟ ಮೊದಲು 2 ಬಾರಿ ಯಾವುದೇ ಚುನಾವಣೆಯನ್ನ ಮಾಡದೆ ಯಾವುದೇ ಮತದಾನವನ್ನ ಮಾಡದೆ ಅವಿರೋಧವಾಗಿ 2 ಬಾರಿ ಅವರು ನಿರ್ದೇಶಕರಾಗಿ ಆಯ್ಕೆಯಾದರು. ತದನಂತರದಲ್ಲಿ 2 ಬಾರಿ ಮತದಾನದ ಮೂಲಕ 2 ಬಾರಿ ಅವರು ನಿರ್ದೇಶಕರಾಗಿ ಆದರು. ತದನಂತರದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಟಿವಿಗಳ ಮಾಧ್ಯಮಗಳನ್ನು ನೋಡ್ತಾ ಇದ್ದೀವಿ. ಯಾರಾಗ್ತಾರೋ ಯಾರಿಲ್ಲೋ DCC ಬ್ಯಾಂಕದ ಅಧ್ಯಕ್ಷರು ಅಂತ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀವಿ. ನಾವೆಂದೂ ಕೂಡ ಕನಸಿನಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದ್ರೆ ನಮ್ಮ ಜಿಲ್ಲೆಯ ಎಲ್ಲ ಹೆಮ್ಮೆಯ ನಾಯಕರು ಒಂದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ಅದೇನಪ್ಪಾ ಅಂತಂದ್ರೆ ನಾವು ಯಾರೂ ಕೂಡ ಬೇಡ, ಈ ಭಾಗದಿಂದ ಯಾರನ್ನೂ ಕೂಡ ಮಾಡಂಗಿಲ್ಲ. ಸೊ ಈ ಭಾಗದಲ್ಲಿ ಸಹಕಾರಮುಖಿ ಸೇವೆಯನ್ನ ಮಾಡ್ತಕ್ಕಂಥ ಜನರ ಪ್ರೀತಿಯನ್ನ ಗೆದ್ದು ಎಲ್ಲಾ ಬ್ಯಾಂಕಿನ ಸಿಬ್ಬಂದಿಗೆ ಪ್ರೀತಿಗೆ ಪಾತ್ರರಾಗಿ ಎಲ್ಲಾ ನಾಯಕರು ಅದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಧರ್ಮ
ಭೇದವಿಲ್ಲದೆ ಎಲ್ಲರಿಗೂ ಕೂಡ ಅಜಾತ ಶತ್ರುವಂತೆ, ಯಾರಿಗೂ ಕೂಡ ಶತ್ರುವಿನ ಒಂದು ಧೋರಣೆಯನ್ನು ತೋರದೆ ಎಲ್ಲರೂ ಪ್ರೀತಿಯಿಂದ ಮನಸ್ಸನ್ನ ಗೆದ್ದಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಅಪ್ಪ ಸಾಹೇಬಣ್ಣ ಕುಲಗುಡೆ ಅವರನ್ನ ಅವಿರೋಧವಾಗಿ ಇವತ್ತು ಅಧ್ಯಕ್ಷರನ್ನಾಗಿ ಆಯ್ಕೆಯನ್ನ ಮಾಡಿದ್ದಕ್ಕಾಗಿ ಒಂದ್ಸಲ ರಾಯಬಾಗದ ಜನತೆ ಒಂಥರ ಜೋರಾದ ಚಪ್ಪಾಳೆ ಜೊತೆಗೆ ಅವರನ್ನ ನಾವು ಹುರಿದುಂಬಿಸಬೇಕು. ಸೊ ಇಂಥ ಒಬ್ಬ ಅದ್ಭುತ ಶಿಲ್ಪಿ, ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಭಾಗದಲ್ಲಿ ಇದ್ದಾರ ಅಂತಂದ್ರೆ ನಮ್ಮೆಲ್ಲರ ಒಂದು ಹೆಮ್ಮೆ. ಇಂಥ ಹೆಮ್ಮೆಗೆ ಆ ದೇವರು ಆಯುಷ್ಯ ಆರೋಗ್ಯವನ್ನ ಕೊಟ್ಟು 100 ವರ್ಷ ಚೆನ್ನಾಗಿಟ್ಟಿರ್ಲಿ. ನಮ್ಮ ಭಾಗವನ್ನ, ಈ ರಾಜ್ಯವನ್ನ ಅತ್ಯುನ್ನತ ಶೈಲಿಗೆ, ಅದು ಕಟ್ಟ ಕಡೆಯ ವ್ಯಕ್ತಿ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ವ್ಯಕ್ತಿಗಳ ಸಬಲೀಕರಣಕ್ಕಾಗಿ ದುಡಿಯುವಂತ ಶಕ್ತಿಯನ್ನ ಇಂಥ ಲಕ್ಷಾಂತರ ಕುಟುಂಬಗಳ ಒಂದು ನೆರವಿಗೆ ಆಗಲಿ ಅಂತೇಳಿ ಅವರಿಗೆ ಆ ದೇವರಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತಾ, ಅಂತ ಮಹನೀಯರಿಗೆ ಆ ದೇವರ ಆಯುಷ್ಯ ಆರೋಗ್ಯವನ್ನು ಕೊಟ್ಟು 100 ವರ್ಷ ಚೆನ್ನಾಗಿಟ್ಟಿರ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಅವರಿಗೆ ಅರ್ಪಿಸ್ತಾ